ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ವಾರ್ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಅಮೆರಿಕದಿಂದ ಒಂದು ಇಂಪಾರ್ಟೆಂಟ್ ಡೇಟಾ ರಿಲೀಸ್ ಆಗೋದಿತ್ತು ಇವತ್ತು, ಅದು ಕೂಡ ರಿಲೀಸ್ ಆಗಿದೆ. ಇದೆಲ್ಲದರ ನಂತರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ, ಜೊತೆಗೆ ಆಂಫಿ ಕೂಡ ಇವತ್ತು ಒಂದು ಡೇಟಾನ ರಿಲೀಸ್ ಮಾಡಿದೆ. ಆ ಎಲ್ಲ ವಿಷಯಗಳ ಜೊತೆಗೆ ಇನ್ನು ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಸುದ್ದಿಗಳು ಬಂದಿದ್ದಾವೆ. ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕೆಲವು ಸುದ್ದಿಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನೂ ಕೂಡ ಫಾಲೋ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಇವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನೂ ಕೂಡ ಫಾಲೋ ಮಾಡಬಹುದು. ಏನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಇರಾನ್ ಹಾಗೂ ಅಮೆರಿಕದ ಯುದ್ಧ ಮತ್ತೆ ರೀಸ್ಟಾರ್ಟ್ ಆಗುವಂತ ಎಲ್ಲ ಲಕ್ಷಣಗಳನ್ನ ತೋರಿಸ್ತಿದೆ. ಇಂದಿನ ವಿಡಿಯೋದಲ್ಲಿ ನಾನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇರಾನ್ ಅಮೆರಿಕದ ಹೆಲಿಕಾಪ್ಟರ್ ಅನ್ನು ಹೊಡೆದ ಮೇಲೆ ಅಮೆರಿಕ ಒಂದಷ್ಟು ದಾಳಿಗಳನ್ನ ನೆನ್ನೆ ಮಾಡಿತ್ತು. ಇವತ್ತು ಇರಾನ್ ಅಮೆರಿಕದ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದೆ. ಅದೇ ಕಾರಣಕ್ಕೆ ಮಾರ್ಕೆಟ್ ಕೂಡ ಸ್ವಲ್ಪ ಪ್ರೆಷರ್ ಅಲ್ಲೇ ನೋಡ್ಲಿಕ್ಕೆ ಸಿಕ್ತು. ಬಟ್ ಈಗ ಟ್ರಂಪ್ ಅವರಿಂದ ಒಂದು ಅಪ್ಡೇಟ್ ಬರ್ತಿದೆ, ನೋಡಬಹುದು. ಇರಾನ್ ವಿಲ್ ಪೇ ದ ಪ್ರೈಸ್, ಇದಕ್ಕೆ ಇರಾನ್ ಬೆಲೆ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಟ್ರಂಪ್ ಎಸ್ಕಲೇಟ್ಸ್ ರೆಟೋರಿಕ್ ಆಫ್ಟರ್ ಟಾಕ್ ಸ್ಟಾಲ್, ಸೇಸ್ ಟೆಹರಾನ್ ಮಿಸ್ಡ್ ಚಾನ್ಸ್ ಫಾರ್ ಎ ಗ್ರೇಟ್ ಡೀಲ್. ಒಳ್ಳೆ ಒಪ್ಪಂದವನ್ನ ಮಾಡ್ಕೊಳ್ಳಕ್ಕೆ ಇರಾನ್ಗೆ ಅವಕಾಶ ಇತ್ತು, ಬಟ್ ಅವರು ಆ ಚಾನ್ಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅವರು ಬೆಲೆ ತೆರಬೇಕಾಗುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ನಂತರ ನಾವು ಕ್ರೂಡ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ಇಂದಿನ ವಿಡಿಯೋದಲ್ಲಿ ಫ್ಲಾಟ್ ಆಗಿ ಅಥವಾ ಸ್ಲೈಟ್ಲಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಈಗ 1.38% ಪಾಸಿಟಿವ್ ಆಗಿದೆ. ಅಂದ್ರೆ ಯುದ್ಧ ರೀಸ್ಟಾರ್ಟ್ ಆಗುತ್ತೆ ಅನ್ನೋ ಭಯ ಈಗಾಗಲೇ ಶುರುವಾಗಿದೆ. ಹಾಗಂತ ದೊಡ್ಡದಾಗಿ ರ್ಯಾಲಿ ಇಲ್ಲದೆ ಇರಬಹುದು, ಯಾಕಂದ್ರೆ ಒಂದೇ ನ್ಯೂಸ್ಗೆ ಪದೇ ಪದೇ ರಿಯಾಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ಈಗ ವಿಶ್ವದ ಹಲವು ದೇಶಗಳು ಈ ಮಿಡ್ಲ್ ಈಸ್ಟ್ ಅಥವಾ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೇಲೆ ಡಿಪೆಂಡೆನ್ಸ್ ಏನಿತ್ತು ಅದನ್ನ ಕಡಿಮೆ ಮಾಡ್ಕೊಳ್ಳೋ ಕಡೆ ಗಮನವನ್ನು ಹರಿಸ್ತಿದ್ದಾವೆ. ಭಾರತ ಕೂಡ ಈಗಾಗಲೇ ವೆನಿಜುವೆಲಾ ಇಂದ ಆಗ್ಬೋದು, ರಷ್ಯಾದಿಂದ ಆಗ್ಬೋದು, ಅಥವಾ ಬ್ರೆಜಿಲ್ ಇಂದ ಆಗ್ಬೋದು, ಸಾಕಷ್ಟು ಕಡೆಯಿಂದ ಈಗಾಗಲೇ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಿದೆ. ಬೇರೆ ದಾರಿಗಳ ಹುಡುಕಾಟದಲ್ಲಿ ಸಕ್ಸಸ್ ಕೂಡ ಆಗ್ತಿದಾವೆ. ಹಾಗಂತ ನಮ್ಗೆ ಡಿಪೆಂಡೆನ್ಸಿ ಕಡಿಮೆ ಆಗ್ಬಿಡುತ್ತೆ ಅಂತ ಏನಲ್ಲ, ಯಾಕಂದ್ರೆ ಈಗ ಅಲ್ಲಿಂದ ತರುವಾಗ ನಮ್ಗೆ ಖರ್ಚುಗಳು ಕೂಡ ಜಾಸ್ತಿ ಆಗ್ತವೆ. ಇಲ್ಲಿ ಸಮಸ್ಯೆ ಬೇಗ ತೀರಿದ್ರೆ ನಮ್ಗೆ ಇಲ್ಲಿಂದಾನೆ ಸಿಗುತ್ತೆ ಕಡಿಮೆಗೆ. ಬಟ್ ಸಮಸ್ಯೆ ನಿಲ್ತಾ ಇಲ್ಲ ಅಂದಾಗ ಅಬ್ವಿಯಸ್ಲಿ ಬೇರೆ ದಾರಿಗಳನ್ನ ಹುಡುಕೊಳ್ಳೇಬೇಕಾಗುತ್ತೆ. ಹಾಗಾಗಿನೇ ಇವನ್ನೇ ಅಮೆರಿಕ ಅಟ್ಯಾಕ್ ಮಾಡಿದೆ ಅಂದಾಗ್ಲೂ ಕೂಡ ಅಂತ ದೊಡ್ಡ ರಿಯಾಕ್ಷನ್ ಬರಲಿಲ್ಲ. ಇವತ್ತು ಇರಾನ್ ಅಟ್ಯಾಕ್ ಮಾಡಿದೆ ಅಂದಾಗ್ಲೂ ಕೂಡ ದೊಡ್ಡ ರಿಯಾಕ್ಷನ್ ಇಲ್ಲ. ಬಟ್ ಇದು ರಿಸ್ಕ್ ಅನ್ನ ಜಾಸ್ತಿ ಮಾಡುತ್ತೆ. ಕ್ರೂಡ್ ಅಲ್ಲಿ ರ್ಯಾಲಿ ತರುವಂತ ಸುದ್ದಿನೇ, ಬಟ್ ಫಾರ್ ಟೈಮ್ ಬೀಯಿಂಗ್ ರ್ಯಾಲಿ ಬಂದಿಲ್ಲದೆ ಇರಬಹುದು, ಬಟ್ ರಿಸ್ಕ್ ಅನ್ನಂತೂ ಜಾಸ್ತಿ ಮಾಡುತ್ತೆ ಖಂಡಿತವಾಗ್ಲು. ಸೊ ನೋಡೋಣ, ಮೇ ಬಿ ನಾಳೆ ನಾಡಿದ್ರಲ್ಲಿ ಇನ್ನೊಂದಷ್ಟು ಅಪ್ಡೇಟ್ಗಳು ಬರ್ಬೋದು, ಅಥವಾ ಫುಲ್ ಮತ್ತೆ ಯುದ್ಧ ರೀಸ್ಟಾರ್ಟ್ ಆಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಇವತ್ತು ಅಮೆರಿಕ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗೋದಿತ್ತು, ನೋಡಬಹುದು. 10/6/2026 ಇವತ್ತೇ ರಿಲೀಸ್ ಆಗಿದೆ. 4.2 ಬಂದಿದೆ. ಎಸ್ಟಿಮೇಷನ್ ಕೂಡ 4.2 ಇತ್ತು. ಎಸ್ಟಿಮೇಷನ್ ಗೆ ತಕ್ಕಂತೆ ಬಂದಿದೆ, ಏನಂತ ಬದಲಾವಣೆಗಳಾಗಿಲ್ಲ. ಹಿಂದಿನ ಸಲ 3.7 ಫೋರ್ಕಾಸ್ಟ್ ಮಾಡಿದ್ರು, ಬಂದಿದ್ದು 3.8 ಇತ್ತು. ಈ ಸಲ 4.2 ಫೋರ್ಕಾಸ್ಟ್ ಮಾಡಿದ್ರು, 4.2 ಬಂದಿದೆ. ಎಸ್ಟಿಮೇಷನ್ ಗೆ ತಕ್ಕಂತೆನೆ ಬಂದಿದೆ. ಎಕ್ಸ್ಪೆಕ್ಟೇಷನ್ ಇತ್ತು ಈ ಟ್ಯಾರಿಫ್ಸ್ ಹಾಗೂ ಮಿಡ್ಲ್ ಈಸ್ಟ್ ಕ್ರೈಸಿಸ್ ನ ಕಾರಣಕ್ಕೆ ಇನ್ಫ್ಲೇಷನ್ ಜಾಸ್ತಿ ಆಗ್ಬೋದು ಅಂತ. ಅದನ್ನ ನಾವು ಎಸ್ಟಿಮೇಟ್ ಅಲ್ಲಿ ನೋಡಬಹುದು. ಆಲ್ಮೋಸ್ಟ್ 2% ವರೆಗೂ ಹೋಗಿದ್ದಂತ ಇನ್ಫ್ಲೇಷನ್ ಮತ್ತೆ 4% ಅನ್ನ ಕ್ರಾಸ್ ಮಾಡಿದೆ ಅಮೆರಿಕಾದಲ್ಲಿ. ಬಟ್ ಎಸ್ಟಿಮೇಷನ್ಸ್ ಏನಿತ್ತು ಅದೇ ಲೆವೆಲ್ ಅಲ್ಲಿ ಇದೆ. ಅದೊಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಡೌ ಜೋನ್ಸ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇದೆ ಸದ್ಯದ ಮಟ್ಟಿಗೆ ಅಂತ ನೋಡೋದಾದ್ರೆ 0.42% ಅಥವಾ 213 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಸ್ವಲ್ಪ ಹೊತ್ತಾಗಿದೆ ಅಷ್ಟೇ ಓಪನ್ ಆಗಿ. ಕ್ಲೋಸಿಂಗ್ ನೋಡೋಣ. ಮಾರ್ನಿಂಗ್ ಆಸ್ ಯೂಶುವಲ್ ನೋಡ್ತೀವಲ್ಲ, ಅವಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ. ಒಂದು ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿದೆ, ಹಾಗೆ ಯುದ್ಧದ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಬಟ್ ಏನ್ ದೊಡ್ಡ ರಿಯಾಕ್ಷನ್ ಇಲ್ಲ. ನಿಯರ್ಲಿ 0.5% ಡೌನ್ ಅಲ್ಲಿ ಆಸ್ ಆಫ್ ನೋ ಟ್ರೇಡ್ ಆಗ್ತಿದೆ. ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಕಾದು ನೋಡಬೇಕಾಗಿದೆ. ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಏನಂತ ದೊಡ್ಡ ರಿಯಾಕ್ಷನ್ ಇಲ್ಲ. 0.21% ಅಥವಾ 54 ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗುತ್ತೆ. ಬಟ್ ಓಪನಿಂಗ್ ಡೌನ್ ಅಲ್ಲೇ ಇದೆ, ಅಂದ್ರೆ ಇನ್ನೂ ಡೌನ್ ಆಗಿದೆ. ಮತ್ತೆ ಅಲ್ಲಿಂದ ಸ್ಟ್ರಾಂಗ್ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸದ್ಯದ ಮಟ್ಟಿಗೆ 49 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಡಾಕ್ ಟ್ರೇಡ್ ಆಗ್ತಿದೆ. ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ. ಯುದ್ಧಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಸುದ್ದಿಗಳಂತೂ ಚೆನ್ನಾಗಿಲ್ಲ, ಬ್ಯಾಡ್ ನ್ಯೂಸ್ ಗಳೇ. ಬಟ್ ಮಾರ್ಕೆಟ್ಸ್ ಅಲ್ಲಿ ತುಂಬಾ ದೊಡ್ಡ ರಿಯಾಕ್ಷನ್ ಏನ್ ಬರ್ತಿಲ್ಲ. ಬಟ್ ಇವತ್ತು ಇಂಡೆಕ್ಸ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದ್ರು, ಪೋರ್ಟ್ಫೋಲಿಯೋಗಳಲ್ಲೇನು ಫ್ಲಾಟ್ ಇರಲಿಲ್ಲ. 1.5% 2% ವರೆಗೂ ಡೌನ್ ಆಗಿದ್ದು. ಅದಕ್ಕೆ ಕಾರಣ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಇನ್ನು ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಫಸ್ಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳಿ, ನಂತರ ಸಂಪರ್ಕ ಮಾಡಿ. ಇನ್ನು ಆಂಫಿ ಇವತ್ತು ಮ್ಯೂಚುವಲ್ ಫಂಡ್ ಇನ್ಫ್ಲೋ ಡೇಟಾ ರಿಲೀಸ್ ಮಾಡಿದೆ, ನೋಡಬಹುದು. ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋಸ್ ಫಾಲ್ 40% ಟು 22,908 crore. ಮೇ ನಲ್ಲಿ 40% ಡೌನ್ ಆಗಿದೆ ಈಕ್ವಿಟಿ ಫಂಡ್ಸ್ ಗೆ ಬರ್ತಿದ್ದಂತ ಇನ್ಫ್ಲೋ. ಜಸ್ಟ್ 22,908 ಕೋಟಿ ಬಂದಿದೆ. ಹಿಂದಿನ ಸಲ ನೋಡಬಹುದು ಏಪ್ರಿಲ್ ಅಲ್ಲಿ 38,440 ಕೋಟಿ ಬಂದಿತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗೆ ಇನ್ಫ್ಲೋ.
ಈ ಸಲ ಜಸ್ಟ್ 22,900 ಕೋಟಿ ಬಂದಿದೆ. ಅಂದ್ರೆ ಏಪ್ರಿಲ್ ಅಲ್ಲಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು, ಆ ಸಂದರ್ಭದಲ್ಲಿ ಒಳ್ಳೆ ಇನ್ಫ್ಲೋ ಬಂದಿದೆ. ಬಟ್ ಮೇ ನಲ್ಲಿ ಮತ್ತೆ ಡೌನ್ವರ್ಡ್ ಮೊಮೆಂಟಮ್ ನೋಡ್ಲಿಕ್ಕೆ ಸಿಕ್ತು. ಸೊ ಮತ್ತೆ ಅಲ್ಲಿ ಒಂದಷ್ಟು ಕಡಿಮೆ ಆಗಿದೆ ಇನ್ಫ್ಲೋ. ಓವರ್ ಆಲ್ ನೋಡೋದಾದ್ರೆ ನೋಡಬಹುದು ಈಕ್ವಿಟಿ ಫಂಡ್ ಕ್ಯಾಟಗರಿಯಲ್ಲಿ 38,440 22,907 ಇಳಿದಿದೆ. ಮಾರ್ಚ್ ಅಲ್ಲಂತೂ 40,450 ಕೋಟಿ ಇತ್ತು. ಇನ್ನು ಡೆಟ್ ಫಂಡ್ಸ್ ಅಲ್ಲಿ ಔಟ್ಫ್ಲೋ ಜಾಸ್ತಿನೇ ಹೋಗಿದೆ ಈ ಸಲ. ಹೈಬ್ರಿಡ್ ಫಂಡ್ಸ್ ಅಲ್ಲೂ ಕೂಡ ಹಿಂದಿನ ಸಲ 20,565 ಕೋಟಿ ಇದ್ದಿದ್ದು ಈ ಸಲ 10,560 ಕೋಟಿಗಳಿದೆ. ಅದರ್ ಸ್ಕೀಮ್ಸ್ ಅಲ್ಲಿ ಕೂಡ ಬಿಗ್ ಡಿಫರೆನ್ಸ್ ಆಗಿದೆ. ಓವರ್ ಆಲ್ ಮಂತ್ಲಿ ಫ್ಲೋ ಡೌನ್ ಇದೆ ಈ ಸಲ. ಇನ್ನು ಈಕ್ವಿಟಿ ಓರಿಯೆಂಟೆಡ್ ಸ್ಕೀಮ್ ನೋಡೋದಾದ್ರೆ ಮಲ್ಟಿ ಕ್ಯಾಪ್ ಫಂಡ್ಸ್ ಗೆ 2,291 ಕೋಟಿ ಬಂದಿದೆ. ಹಿಂದಿನ ಸಲ ಹೋಲಿಸಿದ್ರೆ ಇಲ್ಲೂ ಕೂಡ ಕಡಿಮೆ ಆಗಿದೆ. ಲಾರ್ಜ್ ಕ್ಯಾಪ್ ಫಂಡ್ಸ್ ಅಲ್ಲೂ ಕೂಡ ಕಡಿಮೆ ಆಗಿದೆ. ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲೂ ಕೂಡ ಕಡಿಮೆ ಇದೆ. ಅಂದ್ರೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಕಡಿಮೆ ಆಗಿದೆ. ಮಿಡ್ ಕ್ಯಾಪ್ ಫಂಡ್ಸ್ ಅಲ್ಲೂ ಕೂಡ ಕಡಿಮೆನೇ ಇದೆ, ಅಲ್ಲೂ ಏನ್ ಜಾಸ್ತಿ ಆಗಿಲ್ಲ. ಇನ್ನು ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಲ್ಲೂ ಕೂಡ ಕಡಿಮೆ ಆಗಿದೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ. ಡಿವಿಡೆಂಡ್ ಈಲ್ಡ್ ಫಂಡ್ಸ್ ಅಲ್ಲಿ ಮೈನಸ್ ಆಗಿದೆ, ಅದರಲ್ಲೂ ಕೂಡ. ವ್ಯಾಲ್ಯೂ ಫಂಡ್ಸ್ ಅಥವಾ ಕಾಂಟ್ರಾ ಫಂಡ್ಸ್ ಗೆ 109 ಕೋಟಿ ಇನ್ಫ್ಲೋ ಬಂದಿದೆ. ಬಟ್ ಹಿಂದಿನ ತಿಂಗಳು ಅಥವಾ ಮಾರ್ಚ್ ಹೋಲಿಸಿದ್ರೆ ಅಲ್ಲೂ ಕೂಡ ಡೌನ್ ಇದೆ. ಫೋಕಸ್ಡ್ ಫಂಡ್ಸ್ ಅಲ್ಲೂ ಕೂಡ ಡೌನ್ ಇದೆ. ಸೆಕ್ಟೋರಲ್ ಥಮಾಟಿಕ್ ಫಂಡ್ಸ್ ಅಲ್ಲೂ ಕೂಡ ಡೌನ್ ಇದೆ. ELSS ಅಂತೂ ಮೈನಸ್ ಆಗಿದೆ, ಔಟ್ಫ್ಲೋ ಆಗಿದೆ. ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಕೂಡ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಓವರ್ ಆಲ್ ಎಲ್ಲ ಕಡೆ ಕೂಡ ಡೌನ್ ಇದೆ. ಅಂದ್ರೆ ಆಲ್ಮೋಸ್ಟ್ 40% ಡೌನ್ ಅಂತಂದ್ರೆ ಈಕ್ವಿಟಿ ಫಂಡ್ ಫ್ಲೋ ಒಬ್ವಿಯಸ್ಲಿ ಎಲ್ಲ ಕಡೆ ಡೌನ್ ಇರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬೇರೆ ಸ್ಕೀಮ್ ಗಳಲ್ಲೂ ಕೂಡ ನೋಡಬಹುದು. ಮಂತ್ಲಿ ಫ್ಲೋ ಟ್ರೆಂಡ್, ಇನ್ಕಮ್ ಅಂಡ್ ಡೆಟ್ ಓರಿಯೆಂಟೆಡ್ ಸ್ಕೀಮ್ಸ್ ಗಳಲ್ಲಿ ಒಂದ್ಸಲ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೋಡ್ಕೊಳ್ಬಹುದು ಯಾವ ರೀತಿ ಬದಲಾವಣೆ ಆಗಿದೆ ಅಂತ. ಇನ್ನು SIP ಇನ್ಫ್ಲೋ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು. ಡ್ಯೂರಿಂಗ್ ಮೇ 30,954 ಕೋಟಿ SIP ಮೂಲಕ ಇನ್ಫ್ಲೋ ಬಂದಿದೆ ಮ್ಯೂಚುವಲ್ ಫಂಡ್ಸ್ ಗೆ. ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಅಂದ್ರೆ ಏಪ್ರಿಲ್ ಹೋಲಿಸಿದ್ರೆ ನೋಡಬಹುದು ಸ್ವಲ್ಪ ಕಡಿಮೆ ಆಗಿದೆ. 31,115 ಕೋಟಿ ಬಂದಿತ್ತು ಹಿಂದಿನ ತಿಂಗಳು ಅಂದ್ರೆ ಏಪ್ರಿಲ್ ಅಲ್ಲಿ. ಮೇ ನಲ್ಲಿ 30,954 ಕೋಟಿ ಬಂದಿದೆ, ಸ್ವಲ್ಪ ಕಡಿಮೆ ಆಗಿದೆ. ಅರೌಂಡ್ 160-170 ಕೋಟಿ ಕಡಿಮೆ ಆಗಿದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಅದಕ್ಕೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಮಾರ್ಚ್ ಅಲ್ಲಿ ನೋಡಬಹುದು 32,087 ಕೋಟಿ ಇತ್ತು. ಅದಕ್ಕೆ ಹೋಲಿಸಿದ್ರೆ ಆಲ್ಮೋಸ್ಟ್ ನಿಯರ್ಲಿ 1,000 ಕೋಟಿ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಒಳ್ಳೆ ಇನ್ಫ್ಲೋ ಇದೆ. 31,000 ಕೋಟಿ ನಿಯರ್ಲಿ ಅಂದ್ರೆ ಏನಂತ ಬಿಗ್ ಡಿಫರೆನ್ಸ್ ಅಲ್ಲ, ಒಳ್ಳೆ ಫ್ಲೋನೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದರಲ್ಲೂ ನಾವು 2016-17 ನೋಡಬಹುದು ಇಯರ್ ಪೂರ್ತಿ 43 ಅಥವಾ 44,000 ಕೋಟಿ ಇನ್ಫ್ಲೋ ಇದ್ದದ್ದು ಈಗ ಜಸ್ಟ್ 2 ತಿಂಗಳಲ್ಲಿ 62,000 ಕೋಟಿ ಆಗಿದೆ. ಹಿಂದಿನ ವರ್ಷ ನೋಡಬಹುದು 3,49,589 ಕೋಟಿ, 3.5 ಲಕ್ಷ ಕೋಟಿ ಇನ್ಫ್ಲೋ ಬಂದಿದೆ SIP ಮೂಲಕ. ಈ ಸಲ ಈಗಾಗಲೇ 62,000 ಕೋಟಿ ಆಗಿದೆ 2 ತಿಂಗಳಲ್ಲಿ. ಫ್ಲೋಸ್ ಚೆನ್ನಾಗೇ ಇದೆ, ಬಟ್ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಕಡಿಮೆ ಆಗಿದೆ. ಅಂದ್ರೆ ಮಾರ್ಕೆಟ್ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೋ ಆ ಸಂದರ್ಭದಲ್ಲಿ ಸ್ವಲ್ಪ ಡೌನ್ ಆಗುತ್ತೆ. ಇದು ಎಲ್ಲ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಯಾವಾಗೆಲ್ಲ ಮಾರ್ಕೆಟ್ ಡೌನ್ ಆಗುತ್ತೋ ಅಂತ ಸಂದರ್ಭದಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ಇನ್ನು SIP ಸ್ಟಾಪೇಜ್ ರೇಷಿಯೋ ನೋಡೋದಾದ್ರೆ ಇಂಪ್ರೂವ್ ಆಗಿದೆ ಮೇನಲ್ಲಿ. ಅಂದ್ರೆ ಯೂಶಲಿ ಮಾರ್ಕೆಟ್ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೋ ಅಂತ ಸಂದರ್ಭದಲ್ಲಿ ಹಲವರು SIP ಸ್ಟಾಪ್ ಮಾಡ್ತಾರೆ. ಆಕ್ಚುಲಿ SIP ನ ಡಬಲ್ ಮಾಡೋ ಸಮಯ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡುವಾಗ. ಬಟ್ ಯೂಶಲಿ ಇನ್ವೆಸ್ಟರ್ಸ್ ಉಲ್ಟಾನೆ ಮಾಡೋದು, ಅದರಲ್ಲೂ ರಿಟೇಲ್ ಇನ್ವೆಸ್ಟರ್ಸ್ SIP ಅನ್ನ ಸ್ಟಾಪ್ ಮಾಡ್ತಾರೆ. ಬಟ್ ಆ ಸ್ಟಾಪೇಜ್ ರೇಷಿಯೋ ಇಂಪ್ರೂವ್ ಆಗಿದೆ, ಅಂದ್ರೆ ಸ್ಟಾಪ್ ಮಾಡ್ತಿರೋರ ಸಂಖ್ಯೆ ಕಡಿಮೆ ಆಗಿದೆ. ಅದೊಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ನೀವೇನಾದ್ರೂ SIP ಮಾಡ್ತಿದ್ದೀರಿ ಅಂದ್ರೆ ಖಂಡಿತ ಈ ಸಮಯ ಸ್ಟಾಪ್ ಮಾಡೋ ಅಂತದ್ದಲ್ಲ. ಮಾರ್ಕೆಟ್ ಪೀಕ್ ಅಲ್ಲಿ ಇರುತ್ತಲ್ಲ, ಅದು ಸ್ಟಾಪ್ ಮಾಡುವಂತ ಸಮಯ. ನಮ್ಮ ವ್ಯೂವರ್ಸ್ ಯಾರು ಮೇ ಬಿ ಇದನ್ನ ಮಾಡೋದಿಲ್ಲ, ಯಾಕಂದ್ರೆ ನಾನು ಪದೇ ಪದೇ ಹೇಳಿದ್ದೀನಿ ಸ್ಟಾಪ್ ಮಾಡಬೇಡಿ, ಎಸ್ಪೆಷಲಿ ಮಾರ್ಕೆಟ್ ಡೌನ್ ಇದ್ದಾಗ ಅಂತ. ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಬೇಕಿದ್ರೆ ಸ್ಟಾಪ್ ಮಾಡಿದ್ರೆ ನಡೆಯುತ್ತೆ, ಡೌನ್ ಅಲ್ಲಿ ಇದ್ದಾಗಲ್ಲ. ಏನೋ ನೆಕ್ಸ್ಟ್ ಈ ಕಡೆ ನಾವು ಬಂದ್ರೆ ಬಾಂಡ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ನೋಡಬಹುದು. ರಿಟೇಲ್ ಇಂಟ್ರೆಸ್ಟ್ ಇನ್ ಗವರ್ನಮೆಂಟ್ ಬಾಂಡ್ಸ್ ಗ್ರೋಸ್ ಆಸ್ ರಿಜಿಸ್ಟ್ರೇಷನ್ಸ್ ಕ್ರಾಸ್ 6.4 ಲ್ಯಾಕ್. ರಿಟೇಲ್ ಇನ್ವೆಸ್ಟರ್ಸ್ ಈಗ ಬಾಂಡ್ ಕಡೆ ತಿರುಗ್ತಿದ್ದಾರೆ. ಅದರಲ್ಲೂ 2022 ಇಲ್ಲಿವರೆಗೂ ಕಂಪೇರ್ ಮಾಡಿದ್ರೆ ಬಿಗ್ ಡಿಫರೆನ್ಸ್ ಆಗಿದೆ. 9 ಟೈಮ್ಸ್ ಜಾಸ್ತಿ ಆಗಿದೆ 2022 ಹೋಲಿಸಿದ್ರೆ. ನೋಡಬಹುದು 2022 ಬರೀ 71,000 ಇದಂತವ್ರು ಈಗ 6.43 ಲ್ಯಾಕ್ ಆಗಿದೆ. 9 ಪಟ್ಟು ಜಾಸ್ತಿ ಆಗಿದ್ದಾರೆ. ಒಳ್ಳೆ ಇಂಟ್ರೆಸ್ಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ, ಎಸ್ಪೆಷಲಿ ಸರ್ಕಾರಿ ಬಾಂಡ್ಸ್ ನಲ್ಲಿ. ಗವರ್ನಮೆಂಟ್ ಬಾಂಡ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ, ಬಟ್ ಸೆಕ್ಯೂರ್ ಇರುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಜನ. ಬಾಂಡ್ಸ್ ಅನ್ನೋದು ಇದು ಕೂಡ ದೊಡ್ಡ ಸಾಗರ. ಬಾಂಡ್ಸ್ ಅಂದ ತಕ್ಷಣ ಎಲ್ಲಾನು ಸೇಫ್ ಅಂತ ಏನಿಲ್ಲ, ಅದರಲ್ಲೂ ರಿಸ್ಕ್ ಇರುತ್ತವೆ. ಹೈ ರಿಸ್ಕ್ ಬಾಂಡ್ಸ್ ಕೂಡ ಇರುತ್ತೆ, ಲೋ ರಿಸ್ಕ್ ಬಾಂಡ್ಸ್ ಇರುತ್ತೆ, ಎಲ್ಲ ರೀತಿಯ ಬಾಂಡ್ಸ್ ಇರುತ್ತೆ. ಅದನ್ನ ನೋಡಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ರಿಸ್ಕ್ ಫ್ರೀ ಅನ್ನೋದು ಯಾವ್ದು ಇಲ್ಲ. ಕಡಿಮೆ ರಿಸ್ಕ್ ಇರೋ ಕಡೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ, ಜಾಸ್ತಿ ಇರೋ ಕಡೆ ಜಾಸ್ತಿ ಇರುತ್ತೆ, ಅಷ್ಟೇ ಡಿಫರೆನ್ಸ್. ಇನ್ನು ಭಾರತ್ ಫೋರ್ಜ್ ಕಂಪನಿಯಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಭಾರತ್ ಫೋರ್ಜ್ ಎಂಟರ್ಸ್ $1 billion ಸೆಮಿಕಂಡಕ್ಟರ್ ಇಂಡಸ್ಟ್ರಿ ವರ್ಕಿಂಗ್ ವಿತ್ 3 of world's top 5 ಚಿಪ್ ಮೇಕರ್ಸ್. ಬಾಬಾ ಕಲ್ಯಾಣಿ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿರುವಂತದ್ದು, ವಿಶ್ವದ 5 ಟಾಪ್ ಚಿಪ್ ಮೇಕರ್ಸ್ ಏನಿದ್ದಾರೆ ಅವರಲ್ಲಿ 3 ಕಂಪನಿಗಳ ಜೊತೆ ಕಂಪನಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ. ಸೊ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ಕಂಪನಿ ಎಂಟ್ರಿ ಆಗುವಂತ ಮಾತನಾಡಿದೆ. ನೋಡಬಹುದು ಭಾರತ್ ಫೋರ್ಜ್ is working on a new semiconductor project and is collaborating with several companies to manufacture parts for lithography machines, a critical component of chip making equipment. So lithography machines parts ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಕೊಲಾಬರೇಷನ್ ಮಾಡ್ಕೊಳ್ತಿರೋ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಮಾಹಿತಿಯನ್ನ ಕೊಟ್ಟಿದೆ. ಜೊತೆಗೆ ಎಕ್ಸ್ಪೋರ್ಟ್ ಏನಿದೆ ಅದರಲ್ಲಿ ಆಲ್ಮೋಸ್ಟ್ 40% ಡಿಫೆನ್ಸ್ ಸೇಲ್ಸ್ ಇದೆ ಅನ್ನುವಂತ ಮಾಹಿತಿಯನ್ನು ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಕೊಟ್ಟಿದೆ. ಏನು ಟೆಕ್ಸ್ಟೈಲ್ PLI ಸ್ಕೀಮ್ ಗೆ ಸಂಬಂಧಪಟ್ಟಂತೆ ಗವರ್ನಮೆಂಟ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು.
96 ಕಂಪನಿಗಳಿಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ರೌಂಡ್ 3 ನಲ್ಲಿ ಸುಮಾರು 12,822 ಕೋಟಿಯನ್ನ ಸರ್ಕಾರ PLI ಸ್ಕೀಮ್ ನಡಿ ಹೂಡಿಕೆ ಮಾಡ್ತಾ ಇದೆ. ಅಂದ್ರೆ ಈ ಕಂಪನಿಗಳಿಗೆ ಕೊಡ್ತಾ ಇದೆ ಇನ್ಸೆಂಟಿವ್ ಆಗಿ. 96 ಕಂಪನಿಗಳಲ್ಲಿ 22 ಹೊಸ ಕಂಪನಿಗಳಿದ್ದಾವೆ. ಇನ್ನು ಉಳಿದವು ಈಗಾಗಲೇ ಪಡ್ಕೊಂಡಿರುವಂತವಾಗಿರುತ್ತವೆ. ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇದು ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು. ಏರ್ಟೆಲ್ ಏನ್ ಪ್ರಯಾರಿಟಿ ಪೋಸ್ಟ್ ಪೇಡ್ ಪ್ಲಾನ್ ಅನ್ನ ಅನೌನ್ಸ್ ಮಾಡಿತ್ತು. ಅದಕ್ಕೆ ಒಂದಷ್ಟು ಟೀಕೆಗಳು ಎದುರಾದವು. ಈಗ ಅದನ್ನೇ ಹೆಸರು ಚೇಂಜ್ ಮಾಡಿದೆ, ಫಾಸ್ಟ್ ಲೇನ್ ಅಂತ. ಪ್ಲಾನ್ ಸೇಮ್ ಇರುತ್ತೆ ಅಂತ ಹೇಳಿದೆ, ಬಟ್ ಹೆಸರು ಮಾತ್ರ ಫಾಸ್ಟ್ ಲೇನ್ ಅಂತ ಮಾಡಿದೆ. ಇನ್ನು ರಾಜೇಶ್ ಎಕ್ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ವಿಲ್ ಕೋಆಪರೇಟ್ ಫುಲ್ಲಿ ವಿತ್ ಫ್ರೆಶ್ ಫೋರೆನ್ಸಿಕ್ ಆಡಿಟ್, ಓಂಟ್ ಚಾಲೆಂಜ್ ಸೆಬಿ ಇಂಟರಿಮ್ ಆರ್ಡರ್. ಸೆಬಿ ಇಂಟರಿಮ್ ಆರ್ಡರ್ ಅನ್ನ ಮಾಡಿತ್ತು, ಜೊತೆಗೆ ಫೋರೆನ್ಸಿಕ್ ಆಡಿಟ್ ಗೆ ಕೂಡ ಆರ್ಡರ್ ಮಾಡಿತ್ತು. ಅದಕ್ಕೆ ನಾವು ಕೋಆಪರೇಟ್ ಮಾಡ್ತೀವಿ, ಇದನ್ನ ಚಾಲೆಂಜ್ ಏನ್ ಮಾಡಕ್ ಹೋಗೋದಿಲ್ಲ ಕೋರ್ಟ್ ಅಲ್ಲಿ ಅನ್ನುವಂತ ಮಾತನ್ನ ರಾಜೇಶ್ ಎಕ್ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಹೇಳಿದೆ. ಒಳ್ಳೆಯ ಬೆಳವಣಿಗೆ. ನೋಡೋಣ ಫೋರೆನ್ಸಿಕ್ ಆಡಿಟ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ. ಬಟ್ ಇದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ, ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ವರ್ಷಗಳಾದ್ರೂ ಕೆಲವು ಸಲ ಮಾಹಿತಿ ಬರೋದೇ ಇಲ್ಲ, ಕೆಲವು ಸಲ ಬೇಗನೂ ಕೂಡ ಬರುತ್ತೆ. ಹಾಗಾಗಿ ಮನೆ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇವತ್ತು CMR ಗ್ರೀನ್ ಟೆಕ್ನಾಲಜೀಸ್ ಲಿಸ್ಟ್ ಆಯ್ತು. ಲಿಸ್ಟಿಂಗ್ ದಿನ ಗೋಲ್ಡ್ಮನ್ ಸಾಚಸ್ ಅವರು ಸುಮಾರು 50 ಕೋಟಿ ಮೊತ್ತದ ಷೇರುಗಳನ್ನ ತಗೊಂಡಿದ್ದಾರೆ ಬ್ಲಾಕ್ ಡೀಲ್ ಮೂಲಕ. ಯಾರು ಮಾರಾಟ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಗೋಲ್ಡ್ಮನ್ ಸಾಚಸ್ ಅವರು 50 ಕೋಟಿ ಮೊತ್ತದ ಷೇರುಗಳನ್ನ ತಗೊಂಡಿದ್ದಾರೆ ಲಿಸ್ಟಿಂಗ್ ದಿನಾನೇ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನು ಕೂಡ ಫಾಲೋ ಮಾಡಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.